ದೇವರನಾಡು ಎಂದೇ ಖ್ಯಾತಿ ಪಡೆದಿರುವ ಕೇರಳ ಇದೀಗ ಕೇರಳಂ ರಾಜ್ಯವಾಗಿ ಬದಲಾಗಿದೆ. ಕಳೆದ 7 ದಶಕಗಳಿಂದಲೂ ಕೇರಳ ರಾಜ್ಯಕ್ಕೆ ಕೇರಳಂ ಎಂದು ನಾಮಕರಣ ಮಾಡುವ ಕೇರಳಿಗರ ಕನಸು ಕೊನೆಗೂ ನನಸಾಗಿದೆ. ಕೇರಳಂ ಎಂದು ಅಧಿಕೃತವಾಗಿ ನಾಮಕರಣ ಮಾಡುವ ಮಸೂದೆ ಲೋಕಸಭೆ ರಾಜ್ಯಸಭೆ ಎರಡರಲ್ಲೂ ಅಂಗೀಕಾರವಾಗಿದೆ. ಇದರಿಂದಾಗಿ ಕೇರಳದ ಹೆಸರು ಇನ್ಮುಂದೆ ಅಧಿಕೃತವಾಗಿ ಕೇರಳಂ ಎಂದು ಕರೆಯಲಾಗುತ್ತದೆ. ಮಲಯಾಳಂನಲ್ಲಿ ಕೇರಳ ರಾಜ್ಯವನ್ನ ಕೇರಳಂ ಎಂದು ಕರೆಯಲಾಗುತ್ತದೆ. ಹೀಗಾಗಿ ತಮ್ಮ ರಾಜ್ಯದ ಹೆಸರನ್ನ ಕೇರಳಂ ಎಂದೇ ಮರುನಾಮಕರಣ ಮಾಡುವಂತೆ ಮಾಜಿ ಸಿಎಂ ಪಿಣರಾಯಿ ವಿಜಯನ್ ಅವರ ನೇತೃತ್ವದ ಸರ್ಕಾರ ಕೇರಳ ವಿಧಾನಸಭೆಯಲ್ಲಿ ನಿರ್ಣಯವನ್ನು ಅಂಗೀಕರಿಸಿದರು. ಕೇರಳ ಸರ್ಕಾರ ಸಲ್ಲಿಸಿದ ವಿಧೇಯಕ ಇದೀಗ ಕಾನೂನಾಗಿ ಮಾರ್ಪಟ್ಟಿದೆ. ಈ ಮೂಲಕ ಬ್ರಿಟಿಷ್ ವಸಾಹತುಶಾಹಿ ಸ್ಪರ್ಶದಿಂದ ಕೂಡಿದ್ದ ಕೇರಳ ಹೆಸರು ಮಲಯಾಳಿ ಮೂಲದ ಕೇರಳಂ ಹೆಸರಿಗೆ ಮರುನಾಮಕರಣಗೊಂಡಿದೆ. ಭಾರತದಲ್ಲಿ ಸ್ವಾತಂತ್ರ್ಯ ನಂತರದಲ್ಲಿ ಹಲವು ರಾಜ್ಯಗಳು ತಮ್ಮ ಹೆಸರುಗಳಲ್ಲಿ ಬದಲಾವಣೆ ಮಾಡಿಕೊಂಡಿದ್ದವು. ಆದರೆ ಕೇರಳ ಮಾತ್ರವೇ ಹಾಗೆ ಉಳಿದುಕೊಂಡಿತ್ತು. ಕಳೆದ 7 ದಶಕಗಳಿಂದಲೂ ಅಧಿಕ ಕಾಲದಿಂದಲೂ ಕೇರಳಂ ರಾಜ್ಯವಾಗಿ ದೇವರನಾಡಿನ ಹೆಸರು ಬದಲಾವಣೆಗೆ ಕಸರತ್ತುಗಳು ನಡೆಯುತ್ತಲೇ ಇತ್ತು. ಇದೀಗ ಕೇಂದ್ರ ಸರ್ಕಾರ ಕೇರಳಿಗರ ಬೇಡಿಕೆಗೆ ಮಣಿದಿದೆ. ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲಿಯೂ ಕೇರಳಂ ಹೆಸರು ಬದಲಾಯಿಸುವ ವಿಧೇಯಕಕ್ಕೆ ಒಪ್ಪಿಗೆ ಸಿಕ್ಕಿದೆ. ಮಾತ್ರವಲ್ಲದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕೂಡ ಕೇರಳಂ ವಿಧೇಯಕಕ್ಕೆ ಅಂಕಿತ ಹಾಕಿದ್ದಾರೆ. ರಾಜ್ಯಗಳ ಹೆಸರಿನ ಬದಲಾವಣೆ ನಿಯಂತ್ರಿಸುವ ಸಂವಿಧಾನದ 3ನೇ ವಿಧಿ ಪ್ರಕಾರ ಸಂವಿಧಾನದ ಮೊದಲ ವೇಳಾಪಟ್ಟಿಯಲ್ಲಿ ಕೇರಳ ಹೆಸರನ್ನ ಕೇರಳಂ ಎಂದು ಬದಲಾಯಿಸಿ ತಿದ್ದುಪಡಿ ಮಾಡಲಾಗುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಎನ್ಡಿಎ ಸರ್ಕಾರ ಕೇರಳ ರಾಜ್ಯವನ್ನ ಕೇರಳಂ ಎಂದು ಮರುನಾಮಕರಣ ಮಾಡುವ ಮೂಲಕ ಮಲಯಾಳಿಗಳ ಗುರುತು ಹಾಗೂ ಸಂಸ್ಕೃತಿಯನ್ನು ಗೌರವಿಸಿದೆ. ಇದು ವಿಶ್ವದಾದ್ಯಂತ ನೆಲೆಸಿರುವ ಮಲಯಾಳಿಗಳಿಗೆ ಸಂತಸ ತಂದಿದೆ ಎಂದು ಕೇಂದ್ರ ಸಚಿವ ಸುರೇಶ್ ಗೋಪಿ ಅವರು ತಿಳಿಸಿದ್ದಾರೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.